ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿನ್ನೆ ತರಗತಿಯಲ್ಲಿ ನಾವು ವರ್ಗಮೂಲಗಳು ಪಾಠದೊಳಗೆ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಯಾವ ರೀತಿಯಾಗಿ ವರ್ಗಮೂಲ ಕಂಡುಹಿಡಿಯುವುದು ಅಂತ ತಿಳ್ಕೊಂಡ್ವಿ. ಮತ್ತು ಒಂದು ವರ್ಗಮೂಲ ಪೂರ್ಣವರ್ಗ ಹೌದೋ ಇಲ್ಲ ಅನ್ನೋದು ಹೆಂಗೆ ಚೆಕ್ ಮಾಡೋದು ತಿಳ್ಕೊಂಡ್ವಿ. ನೆಕ್ಸ್ಟ್ ಒಂದು ವರ್ಗಮೂಲದಲ್ಲಿ ಎಷ್ಟು ಸಂಖ್ಯೆಗಳನ್ನು ಸರಿ ಸಂಖ್ಯೆ ಬರ್ತೈತಿ ಅನ್ನೋ ಸಮ ಸಂಖ್ಯೆ ಬರ್ತೈತಿ ಅನ್ನೋದನ್ನು ತಿಳ್ಕೊಂಡ್ವಿ. ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದು ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಕೊನೆಯ ಪಾಠ. ಇದ್ರೊಳಗೆ ನಾವು ವರ್ಗ ಮತ್ತು ವರ್ಗಮೂಲ ಒಳಗೆ ಭಾಗಾಕಾರ ವಿಧಾನವನ್ನು ತಿಳಿದುಕೊಳ್ಳೋಣ. ನೋಡಿ, ಭಾಗಾಕಾರ ವಿಧಾನ ನೀವು ಇಷ್ಟು ದಿನ ಭಾಗಾಕಾರ ಲೆಕ್ಕವನ್ನು ಈ ರೀತಿ ಹಾಕಿ ಮಾಡ್ಕೊಂತಿದ್ರಿ. ಎಲ್ಲ ಶೇಷ ಇದ್ರೊಳಗೆ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಯಾವ ರೀತಿ ಬರ್ತದೆ ಅದೇ ರೀತಿ ಭಾಗಾಕಾರ ವಿಧಾನ ಒಳಗೂ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಬರ್ತಾವೆ. ಒಂದು ಎಕ್ಸಾಂಪಲ್ ನಿಮಗೆ ಉದಾಹರಣೆ ಫಸ್ಟ್ ಹೇಳ್ಬಿಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ 18 ಐತ್ರಿ ಅನ್ಕೊಡ್ರಿ. ಇದನ್ನ ನಾವೇನೋ ಭಾಗಾಕಾರ ಮಾಡಬೇಕು. 9 2 18 ಇಲ್ಲಿ ತಗೊಂತಿದ್ರಿ. 9 2 18 ತಗೊಂಡು ಕರ್ತಾ ಹೊಡಿತಿದ್ರಿ, ಭಾಗಾಕಾರ ಲೆಕ್ಕ ಮಾಡ್ತಿದ್ರಿ. ಬಟ್ ಇಲ್ಲಿ ಹಂಗಲ್ಲ. 18 ಅದಲ್ಲ, ಇಲ್ಲಿ 9 ತಗೊಂಡಿರಂದ್ರ ಇಲ್ಲಿ 9 ತಗೋಬೇಕು, ಅಂದ್ರ ಹೆಚ್ಚಿಗೆ ಹಾಕೋದು. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಸಂಖ್ಯೆನೂ ಈಗ ನಾವು ಕಂಡುಹಿಡಿಬೇಕು, ಇಲ್ಲಿ ಸಂಖ್ಯೆನೂ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಇದಕ್ಕೆ ಸಮೀಪ ಯಾವ್ದಿರ್ತದಲ್ಲ, 4 4 16 ಈ ರೀತಿಯಾಗಿ ಅಂಕಿ ತೊಗೊಳ್ತಿರ್ತದೆ. ಬರೀ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಗೆಳೆಯರಷ್ಟೇ, ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಸ್ತೀವಿ ನೋಡ್ರಿ. ಒಂದೇ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ನೋಡ್ರಿ, 529. ಯಾವ ರೀತಿಯಾಗಿ ಮಾಡೋದು 529 ನೋಡ್ರಿ. ಇಲ್ಲಿ ನಾನು ನಿಮ್ಗೆ ಇದು ಮಾಡಲ್ಲ. 529 ಮೊದಲು ಹೆಂಗ್ ಮಾಡೋದು, ಏನ್ ತಗೋಬೇಕಪ್ಪ ಅಂದ್ರೆ ಬಿಡಿ ಸ್ಥಾನದಿಂದ ನಾವು ಗುಂಪುಗಳಾಗಿ ವಿಂಗಡಣೆ ಮಾಡ್ಬೇಕು. ಇದೊಂದು ಗುಂಪು ಆದ್ಮ್ಯಾಗ ನೆಕ್ಸ್ಟ್ ಉಳಿದಿದ್ದ ಅಡ್ಡಗೆರೆ ಹಾಕೋದ್ರ ಮೂಲಕ, ಯಾವ್ದ್ರ ಮೂಲಕ ರೀ, ಭಾಗಾಕಾರ ವಿಧಾನ ಒಳಗ ಅಡ್ಡಗೆರೆ ಹಾಕುವುದರ ಮೂಲಕ ನಾವು ಭಾಗಾಕಾರ ವಿಧಾನವನ್ನು ಕಂಡು ಹಿಡಿತೀವಿ. ಅಡ್ಡಗೆರೆ ಹಾಕೋದ್ರ ಮೂಲಕ ನಾವ್ ಏನ್ ಮಾಡ್ತೀವಿ, ಗುಂಪುಗಳಾಗಿ ಮಾಡ್ತೀವಿ. 29 ಒಂದು ಗುಂಪಾಯ್ತು, 5 ಒಂದು ಗುಂಪಾಯ್ತು. ನೆಕ್ಸ್ಟ್ ನೋಡ್ರಿ, ಇದನ್ನೇ 529 ಮೊದಲಿಗೆ ಗುಂಪುಗಳಾಗಿ ಬಿಡಿ ಸ್ಥಾನದಿಂದ ಗುಂಪುಗಳಾಗಿ ಮಾಡ್ರಿ. ಇದೊಂದು ಗುಂಪು, ಇದೊಂದು ಗುಂಪು. ನೆಕ್ಸ್ಟ್ 5ಕ್ಕೆ ಯಾವ ಮಗ್ಗಿ ಒಳಗೆ ಈ ಸದ್ದ ಸರ್ 5 ಒಂದಲೇ 5 ತಗೋಬೋದೇನ್ರಿ? ಇಲ್ರಿ, ಬರಂಗಿಲ್ಲ. ಇಲ್ಲಿ ಏನ್ ಅಂಕಿ ತಗೊಂಡಿರ್ತೀರಿ ಇಲ್ಲೇನು ಸೇಮ್ ಬರಬೇಕು. ನಾ ಹೇಳತ್ತದ ಅರ್ಥ ಆಗತ್ತದ ಅನ್ಕೋತೀನಿ. ಇಲ್ಲೇನು ಅಂಕಿ ತಗೊಂಡಿರ್ತೀರಿ ಅಪವರ್ತನ ಮಾಡಾಕ, ಸೇಮ್ ಇಲ್ಲೇನು ಅದೇ ಅಂಕಿಯನ್ನ ತಗೋಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕ್ರಿ, ನಾವೀಗ 5ಕ್ಕೆ ಸಮೀಪ ಇದ್ದಿದ್ದ ಅಂಕಿ ಯಾವ್ದ್ರಿ? 5ಕ್ಕೆ ಸಮೀಪ ಇದ್ದಿದ್ದು ಯಾವ ಮಗ್ಗಿ ಒಳಗೆ ಬರ್ತದ ನೋಡ್ರಿ. 4 4 2 2 ಆದ್ರೆ 4 ಆಗ್ತದ, 3 3 ಆದ್ರೆ 9 ಹೆಚ್ಚಿಗೆ ಆಗ್ತದ. ಸೊ 2 2 ತಗೊಳ್ಳೋಣ. 2 2 4, 5ರದ 4 ಹೋದ್ರೆ ಎಷ್ಟ್ರಿ? 1. ನೆಕ್ಸ್ಟ್ ಇಲ್ಲಿ ಏನ್ ಗುಣಾಕಾರ ಮಾಡಿರ್ತೀವಲ್ಲ 2 2 4, ಅದೇ 2ಅನ್ನ ನಾವು ಇಲ್ಲಿ ಏನ್ ಮಾಡಬೇಕು, ಪ್ಲಸ್ ಮಾಡ್ಕೋಬೇಕು. ಅದು ರೂಲ. ಭಾಗಾಕಾರ ವಿಧಾನ ಒಳಗ ಇಲ್ಲಿ ಏನು ಗುಣಾಕಾರ ಮಾಡಿರ್ತೀವಿ ಅದನ್ನೇ ಮತ್ತೆ ಇಲ್ಲಿ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದ ತಕ್ಷಣ ಎಷ್ಟು ಬಂತು? 2 + 2 ಎಷ್ಟು ಬಂತ್ರಿ? 4 ಬಂತು. ನೆಕ್ಸ್ಟ್ ಜೋಡಿ ಯಾವುದು? 29 ಅನ್ನು ಇಳಿಸ್ಕೊಡ್ರಿ. ಈಗ 4ರ ಮುಂದೆ ಯಾವ ಅಂಕಿಲೆ ಗುಣಾಕಾರ ಮಾಡಿದ್ರೆ 129 ಬರ್ತದೆ ಚೆಕ್ ಮಾಡ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ 41 × 1 41 ಆಗ್ತದ. 42 × 2 ಇಲ್ಲಿ ಏನ್ ಗುಣಾಕಾರ, ಒಂದೇ ಅಂಕಿಲೆ ಗುಣಾಕಾರ ಮಾಡ್ಬೇಕ್ರಿ. ಇಲ್ಲಿ ಒಂದೇ ಅಂಕಿ ಇಟ್ಕೋಬೇಕು, ಇಲ್ಲಿ ಒಂದೇ ಅಂಕಿ ಇಟ್ಕೋಬೇಕು. 2 2 4, 2 4 8, 43 × 3 ಮಾಡಿ ನೋಡ್ರಿ. 3 3 9, 3 4 12 ನೋಡ್ರಿ. 4ರ ಮುಂದೆ ಒಂದು 3 ತಗೊಂಡು 3ಲೆ ಗುಣಾಕಾರ ಮಾಡಿದ್ರೆ 129 ಬರ್ತಾ ಅಂತ ಗೊತ್ತಾಯ್ತು. ಸೊ 43 ಇಲ್ಲಿ ಏನ್ 3 ತಗೊಂಡಿರ್ತೀರಿ, ಇಲ್ಲಿ 3 ತಗೊಳ್ರಿ. 43 3ಲೆ 129. ಇಲ್ಲಿ ಮೇಲ್ಗಡೆ ಏನ್ ಆನ್ಸರ್ ಬಂದಿರ್ತದಲ್ಲ ಅದು ವರ್ಗಮೂಲ. ಮೇಲ್ಗಡೆ ಏನ್ ಆನ್ಸರ್ ಬಂದಿರ್ತದ ಅದು ವರ್ಗಮೂಲ. 529 ಇದರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 23. ವಿದ್ಯಾರ್ಥಿಗಳೇ, ಗೊತ್ತಾಯ್ತು ಅಂತ ಅನ್ಕೊಂತೇನೆ. ಇನ್ನೊಂದು ಲೆಕ್ಕ ನೋಡೋಣ ಬನ್ರಿ. ನೋಡ್ರಿ ವಿದ್ಯಾರ್ಥಿಗಳೇ, 2ನೇ ಎಕ್ಸಾಂಪಲ್
729. ಬಹಳ ಕಠಿಣ ಏನಿಲ್ಲ, ಈಜಿ ಅದಾವ. ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕ್ರಿ, ಬಿಡಿ ಸ್ಥಾನದಿಂದ ಗುಂಪುಗಳನ್ನ ಮಾಡಬೇಕು, ಎರಡೆರಡು ಜೋಡಿ ಮಾಡಬೇಕು. ಸೊ ಒಂದಾಯ್ತು, ನೆಕ್ಸ್ಟ್ ಉಳಿದಿದ್ದು 7, ಅದೊಂದು ಜೋಡಿ ಮಾಡ್ರಿ. ಈಗ ಅದು 729 ಇಲ್ಲಿ ಬರ್ಕೋತೀರಿ. 729 ಜೋಡಿ ಮಾಡಿರಿ ಅನ್ಕೊಡ್ರಿ. ಈ ನೆಕ್ಸ್ಟ್ ನಾವು ಭಾಗ ಮಾಡ್ಬೇಕಾಗಿದ್ದ ಅಂಕೆ ಯಾವುದು, 7. ಸರ್ ಎಷ್ಟರಲ್ಲಿ ಭಾಗ ಮಾಡಿದ್ರ 100 ಸಮೀಪ ಬರ್ತದ ನೋಡ್ರಿ. 2 2 4, 3 3 9 ಹೆಚ್ಚಿಗೆ ಆಗ್ತದ. ಸೊ 2 2 4, 700ದಾಗ 4 ಹೋದ್ರ 3. ನೆಕ್ಸ್ಟ್ ಜೋಡಿ ಏನದ, 29. ಆ 29 ಇಳಿಸ್ಕೊಡ್ರಿ. 329 ಆಯ್ತು. ನೆಕ್ಸ್ಟ್ ಇಲ್ಲಿ ಏನು 2 ಗುಣಾಕಾರ ಮಾಡಿರ್ತೀರ ಅದೇ 2 ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ದೆ ನಾನು ನಿಮ್ಗೆ, ಪ್ಲಸ್ ಮಾಡಬೇಕು. 2 + 2 4. ಈಗ ನೋಡ್ರಿ, 4ರ ಮುಂದೆ ಯಾವ ಸಂಖ್ಯೆ ಬರ್ಬೇಕನ್ನೋದು ಕಂಡು ಹಿಡಿಬೇಕು ನಾವು. ಗೊತ್ತಾಗತ್ತದ್ರಿ. ಈ 329 ಬರ್ಬೇಕಾದ್ರ ಈ 4ರ ಮುಂದೆ ಯಾವ ಸಂಖ್ಯೆ ಬರ್ಬೇಕು ಅನ್ನೋದನ್ನ ಗುರ್ತಿಡಿಬೇಕು. ಸೊ ಅವಾಗಲೇ ಮಾಡಿದ್ರಿ 43 × 3 ಮಾಡಿ ನೋಡಿದ್ರಿ. 3 3 9, 3 4 12, 129. ಸೊ ಇದಕ್ಕಿಂತ ಈಗ ಹೆಚ್ಚಿಗೆ ದೊಡ್ಡ ಸಂಖ್ಯೆ ಇದ್ದಿದ್ಬೇಕು. ದೊಡ್ಡದು ಇದ್ದಿದ್ ನೋಡ್ರಿ. ನೆಕ್ಸ್ಟ್ 45 ಟ್ರೈ ಮಾಡ್ರಿ. 45 × 5, 5 5 25, 5 4 20, 21 2 22 ಸಮೀಪದಾಗ ಬಂತು. ನೆಕ್ಸ್ಟ್ 46 × 6 ಮಾಡ್ರಿ. 6 6 36, 6 4 24, 25 26 27, 276 ಆಯ್ತು. 46 ಬರಲ್ಲ. ನೆಕ್ಸ್ಟ್ 47 ನೋಡ್ರಿ. 47 × 7, 7 7 49, 7 4 28, 4 32, 329 ಬಂತ್ರಿ. ಆಯ್ತು. ನೆಕ್ಸ್ಟ್ 7 ಹಾಕ್ರಿ. 47 × 7, 329. ಶೇಷ 0 ಉಳಿತ್ರಿ. ಸರ್ ಸಪೋಸ್ ಪೂರ್ಣವಾಗಿ ಭಾಗ ಹೋಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದ್ರಿ? ಈಗ 329 ಇಲ್ಲ, ಫಾರ್ ಎಕ್ಸಾಂಪಲ್ ಬೇರೆ ಯಾವ್ದೋ ಅಂಕಿ ಐತಿ. ಸೊ ಅಲ್ಲಿ ಭಾಗ ಆಗಲ್ಲ ಸರ್, ಅಂತ ಟೈಮಿಗೆ ಸೇಮ್ ಇದ್ದ, ಹೌದ್ರಿ, ಸೇಮ್ ಇದ್ದಿದ್ದೆ ತಗೊಳ್ರಿ. ಒಟ್ಟ ಅದಕ್ಕಿಂತ ಚಿಕ್ಕದಿರಬೇಕು. ಶೇಷ ಎಷ್ಟು ಉಳಿ, 0 ಬರೆಯಬೇಕಂತೇನಿಲ್ಲ. ಶೇಷ 0 ಬರಲೇಬೇಕಂತೇನಿಲ್ಲ. ಶೇಷ ಎಷ್ಟಾದ್ರೂ ಬರ್ಲಿ. ಸೊ ಇದು 48 ತಗೋಬೇಕಾಗಿತ್ತು. ಇಲ್ಲ ಅಂಕಿ 329 ಇತ್ತಂದ್ರೆ ಸ್ಥಾನದ ಯಾವ್ದು ಇರ್ತದ ಆ ಅಂಕಿನೇ ತಗೊಳ್ಳೋದ್ರಿ. ಸ್ಥಾನದ ಅಂಕಿ ಇದ್ದಿದ್ದು ಅಷ್ಟು ತಗೊಳ್ಳೋದು. ಒಟ್ಟು ಇಲ್ಲಿ ಏನು ಅಂಕಿ ತಗೊಂಡಿರ್ತೀರಿ ಇಲ್ಲಿ ಸೇಮ್ ಇರಬೇಕು. ಮತ್ತೆ ಇಲ್ಲಿ ಏನ್ ಗುಣಾಕಾರ ಮಾಡಿರ್ತೀರಿ ಅದನ್ನ ಇಲ್ಲಿ ಪ್ಲಸ್ ಮಾಡ್ಬೇಕು. ಈ ಮೆಥಡ್ ನೆನ್ಪಿಟ್ಕೊಡ್ರಿ. ಇಲ್ಲೇನ್ 27 ಆನ್ಸರ್ ಬಂದದ. ಸೊ 729ರ ವರ್ಗ ಮೂಲ 27. ವಿದ್ಯಾರ್ಥಿಗಳೇ, ಈಗ 3 ಅಂಕಿದಾಯ್ತು. ಇನ್ನೊಂದು 4 ಅಂಕಿದ ಲೆಕ್ಕ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಂಕಿ ನೋಡ್ರಿ, 1196. 1196 ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕ್ರಿ, ಬಿಡಿ ಸ್ಥಾನದಿಂದ ಜೋಡಿ ಮಾಡ್ಕೋಬೇಕು. ಇದೊಂದು ಜೋಡಿ ಆಯ್ತು. ನೆಕ್ಸ್ಟ್ ಇದೊಂದು ಜೋಡಿ ಆಯ್ತು. ಟೋಟಲ್ ಆಗಿ 2 ಜೋಡಿ. ನೋಡ್ರಿ, ಇದ್ರೊಳಗ ಮಜಾ ಒಂದದ. ಎಷ್ಟು ಅಡ್ಡಗಿರಿ ಬಂದಿರ್ತಾವ ನೋಡ್ರಿ, ಅಷ್ಟ ಸಂಖ್ಯೆ ವರ್ಗಮೂಲ ಒಳಗಿರ್ತಾವ. ಫಾರ್ ಎಕ್ಸಾಂಪಲ್ ಒಂದೇ ಅಡ್ಡಗಿರಿ ಬರ್ತಂದ್ರೆ 1 ಅಂಕಿ ಇರ್ತದ ಅಂತ ಅರ್ಥ. ಒಂದೇ ಅಂಕಿ. ಈಗ 2 ಅಡ್ಡಗಿರಿ ಅದಾವ ಅಂದ್ರ ಅದ್ರ ವರ್ಗಮೂಲ 2 ಅಂಕಿ ಇರ್ತದ್ರಿ. ಇದು 2 ಅಂಕಿ ಬರ್ತದ. ಇಲ್ಲಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, 3 3 9 ಬರ್ತದ್ರಿ. ನೋಡ್ರಿ, 2 2 4 ಬಹಳ ಸಣ್ಣ ಆಗ್ತದ. 3 3 9, 4 4 ಮಾಡಿದ್ರೆ 16 ಬರ್ತದ. ಸೊ ದೊಡ್ಡದಾಗ್ತದ, ಅದು ಬೇಡ. 3 3 9, 12ದಾಗ 9 ಹೋದ್ರೆ ಎಷ್ಟ್ರಿ, 3. ನೆಕ್ಸ್ಟ್ ಜೋಡಿ ಯಾವುದು, 96. 9 ಒಂದೇ ಇಳಿಸ್ಕೋಬಾರ್ದ್ರಿ. ನೆಕ್ಸ್ಟ್ ಜೋಡಿ ಅಂದ್ರೆ 2ಕ್ಕೂ ಒಮ್ಮೆ ತಗೋಬೇಕು. 396 ಆಯ್ತು. ಇಲ್ಲಿ ಏನ್ ಗುಣಾಕಾರ ಮಾಡಿರ್ತೀವಲ್ಲ 3 3, ಅದೇ 3ಅನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಮತ್ತೆ ಪ್ಲಸ್ ಮಾಡ್ಬೇಕ್ರಿ. 3 + 3 ಎಷ್ಟಾಯ್ತ್ರಿ, 6 ಆಯ್ತು. ಈಗ 6ರ ಪಕ್ಕ ಯಾವ ಸಂಖ್ಯೆ ಬರ್ಬೇಕಂತ ನಾವು ತಿಳ್ಕೊಬೇಕು. ನೋಡ್ರಿ, 6ರ ಪಕ್ಕ ನೀವು ಫಾರ್ ಎಕ್ಸಾಂಪಲ್ ದೊಡ್ಡ ಅಂಕಿ ಅದ, ಆಬ್ವಿಯಸ್ಲಿ 5 ಹಾಕಿ ನೋಡ್ರಿ. 5 ಹಾಕಿ ನೋಡ್ರಿ. 5 5 25, 5 6 31 2 32, ಸ್ವಲ್ಪ ಸಮೀಪ ಬಂದ್ರಿ. ನೆಕ್ಸ್ಟ್ 6 ಮುಂದೆ 6 ಹಾಕಿ ನೋಡ್ರಿ. 6 6 36, 6 6 36, 1 3 396. ರೈಟ್. 66. 6 ಮುಂದೆ 6 66, 6 396. ಶೇಷ ಎಷ್ಟು ಬಂತ್ರಿ, 0 ಬಂತು. ನೋಡ್ರಿ, ಇದ್ರ ಎಷ್ಟ್ರಿ, 1196ರ ವರ್ಗಮೂಲ ಎಷ್ಟು ಬಂತು, 36. ನಾ ಅವಾಗ ಹೇಳಿದ್ದೆ ನಿಮ್ಗೆ, ಎಷ್ಟು ಅಡ್ಡಗೇರಿ ಇರ್ತಾವ ಅಷ್ಟು ಸಂಖ್ಯೆ ಇರ್ತದಂತ ವರ್ಗಮೂಲ ಒಳಗ. 2 ಅಂಕಿ ಇದಾವ್ರಿ, 2 ಅಡ್ಡಗೇರಿ ಇದ್ವು, 2 ಅಂಕಿ ಇದಾವ. 3 ಅಡ್ಡಗೇರಿ ಬಂದೋದ್ರೆ 3 ಅಂಕಿ ಇದಾವ ಅಂತ ಅರ್ಥ. 4 ಅಡ್ಡಗೇರಿ ಬಂದೋದ್ರೆ 4 ಅಂಕಿದ ವರ್ಗಮೂಲ ಅಂತ ಅರ್ಥ. ಸೊ ಇದೊಂದು ಲೆಕ್ಕ ಆಯ್ತು. ಇನ್ನೊಂದು ಲೆಕ್ಕ ಮಾಡಿಸ್ತೀನಿ ವಿದ್ಯಾರ್ಥಿಗಳೇ.
ಇದನ್ನ ಲೆಕ್ಕ ಮಾಡಿಸಿದ್ಮ್ಯಾಗ ವರ್ಗಮೂಲ ಒಳಗ ಇಷ್ಟು ವಿಧಾನಗಳು ಮುಗಿತಾವು. ನೆಕ್ಸ್ಟ್ 4096 ಏನ್ ಹೇಳತ್ತೀನ್ರಿ, ಫಸ್ಟಿಗೆ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಬೇಕಾದ್ರೆ ಮೊದಲಿಗೆ ನಾವು ಏನ್ ಮಾಡ್ಕೋಬೇಕಂತ ಹೇಳತ್ತೀನಿ ನಿಮಗ, ಜೋಡಿ ಮಾಡ್ಕೋಬೇಕ್ರಿ. ಇದೊಂದು ಜೋಡಿ ಬಿಡಿ ಸ್ಥಾನದಿಂದ ಇದೊಂದು ಜೋಡಿ ಟೋಟಲ್ ಆಗಿ 2 ಜೋಡಿ ಅದು. ನೆಕ್ಸ್ಟ್ 40 ಫಸ್ಟ್ ಜೋಡಿದ ನಾವು ಕರ್ತಾ ಹೊಡಿಯೋನು. 6 6 36 7 7 49 ದೊಡ್ಡದಾಗ್ತದ. ಸೊ ಸಮೀಪ ಇದ್ದಿದ್ದು ಮಧ್ಯ ಯಾವ್ದು ನೋಡ್ರಿ, 6 6 36 40 36 ಕಳೀರಿ 4. ನೆಕ್ಸ್ಟ್ ಅಂಕಿ ಯಾವುದು 96 ನಿಲ್ಲಿಸ್ಕೊಡ್ರಿ ಜೋಡಿ 496 ಆಯ್ತು. ಇಲ್ಲಿ ಏನ್ 6 ಗುಣಿಸಿರ್ತೀವಿ 6 ಅನ್ನು ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. 6 6 12. ಈಗ ಸರ್ 12ರಿಂದನೇ ಡೈರೆಕ್ಟ್ 12 12 ಹಿಂಗ್ ನೋಡ್ಬೋದು. ಇಲ್ಲ, ಇದ್ರ ಮುಂದೆ ಒಂದ್ ಅಂಕಿ ಯಾವ್ದು ಬರ್ತದ ಅನ್ನೋದು ನಾವು ಕಂಡು ಹಿಡಿಬೇಕು. 496 ಅದ ನೋಡ್ರಿ. ಫಾರ್ ಎಕ್ಸಾಂಪಲ್ 3 ಇಟ್ಟು ನೋಡ್ರಿ, 3 3 9 3 2 6 3 1 3 369 ಆಯ್ತು, ಸಮೀಪ ಬಂದ್ವಿ. ನೆಕ್ಸ್ಟ್ 124 ನೋಡ್ರಿ, 4 ಇಟ್ಕೊಂಡು 4 4 16 4 2 8 1 9 4 1 4 496 ಬಂತು ನೋಡ್ರಿ. 124 ಆಗ್ಬೇಕಿದು. ಈ 124 4 496 ಶೇಷ ಎಷ್ಟು ಬಂತ್ರಿ, 0 ಬಂತು. ಸರ್ ಶೇಷ 0 ಬಂದ್ರೆ ಓಕೆ ರೀ. ಶೇಷ 0 ಬರ್ಲಿಲ್ಲ ಅಂದ್ರೆ ಅದು ಪೂರ್ಣವರ್ಗ ಅಲ್ಲ. ಶೇಷ ಏನಾದ್ರು 0 ಬಂತು ಅಂದ್ರೆ ಅದಕ್ಕೆ ಪೂರ್ಣವರ್ಗ ಅಂತಾರ. ಶೇಷ 0 ಬರ್ಲಿಲ್ಲ ಅದು ಪೂರ್ಣವರ್ಗ ಅಲ್ಲ. ಈಗ ಅದೊಂದು ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟಿಗೆ ಶೇಷ 0 ಬರ್ಲಾರ್ದಂತದ್ದು ಲೆಕ್ಕವನ್ನ ಹೆಂಗ್ ಕೇಳ್ತಾನ, ಅದು ಪೂರ್ಣವರ್ಗ ಮಾಡ್ಬೇಕಾದ್ರೆ ಹೆಂಗ್ ಕೇಳ್ತಾನ, ಅದೊಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ಉದಾಹರಣೆ 5607. ನೆಕ್ಸ್ಟ್ ಉದಾಹರಣೆ ಯಾವ್ದ್ರಿ, 5607. ಇಲ್ಲಿ ತಗೋತೀನಿ ನೋಡ್ರಿ, 5607. ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ, ಮೊದಲಿಗೆ ಜೋಡಿ ಮಾಡ್ಕೋಬೇಕಂತ ಹೇಳೀನಿ, ಜೋಡಿ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವ ಮಗ್ಗಿ ಒಳಗೆ ಬರ್ತದ ನೋಡ್ರಿ, ಇದು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ತಿದ್ರಿ, ಇಲ್ಲಿ ಬರ್ದಿರ್ತೀನಿ ಇದನ್ನ. 56 ಯಾವ ಮಗ್ಗಿ ಒಳಗೆ ಸಮೀಪ ಬರ್ತದ ನೋಡ್ರಿ, 6 6 36 ಸ್ವಲ್ಪ ದೂರ ಆಗ್ತದ. 7 7 49 8 8 64 8 8 64 ದೊಡ್ಡದಾಗ್ತದ. ಸೊ ಅದಕ್ಕಿಂತ ಸಣ್ಣದು 7 7 49 49 ಕಳೀರಿ 7 ಉಳಿತು. 56 49 ಕಳೆದ್ರ 7 ಉಳಿತು. ನೆಕ್ಸ್ಟ್ ಜೋಡಿ 0 7 ಅದ, 0 7 ತಗೊಳ್ಳಿ. ಇಲ್ಲಿ ಏನು 7ಅನ್ನ ಗುಣಾಕಾರ ಮಾಡಿರ್ತೀರಿ, ಆ 7ಅನ್ನ ಅದನ್ನ ಮರಿಬೇಡ್ರಿ ಯಾವಾಗೂ. ಇದನ್ನ ಮರ್ತ್ರಿ ಅಂದ್ರೆ ಲೆಕ್ಕ ಇಷ್ಟು ತಪ್ಪಾಗ್ತದ ವಿದ್ಯಾರ್ಥಿಗಳೇ. ಇಲ್ಲಿ ಏನ್ ಗುಣಾಕಾರ ಮಾಡಿರ್ತೀರಿ ಅದನ್ನ ನಾವು ಇಲ್ಲಿ ಕೂಡಿಸ್ಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತೀರಿ, ಇದೇ 7ಅನ್ನೇ ಇಟ್ಕೊಂಡು ಮುಂದೆ ಭಾಗ ಕರ್ತ ಹೊಡ್ಕೊಂತ ಹೋಗ್ತೀರಿ, ಅಂತರ್ ತಪ್ಪ ಬರ್ತದ. ಸೊ ಈ ಪಾಯಿಂಟ್ ಅನ್ನ ನೆನಪಾರಬಾರ್ದು. ಇಲ್ಲಿ ಏನು ಗುಣಾಕಾರ ಮಾಡಿರ್ತೀವಿ ಅದನ್ನ ಇಲ್ಲಿ ಪ್ಲಸ್ ಮಾಡ್ಬೇಕಂತ. 7 7 7 ಕೂಡಿಸಿದ್ರ 14. 14 ಮುಂದೆ ಯಾವ ಸಂಖ್ಯೆ ಬಂದ್ರೆ 707 ಆಗ್ತದ, ಅದ್ರ ಸಮೀಪ ಬರ್ತದ ನೋಡೋಣ ಬರ್ರಿ. 14 ಮುಂದೆ 3 ಹಾಕಿ ನೋಡ್ತೀನಿ. 3 3 9 3 4 12 3 1 1 1 4 4 3 29 ಆಯ್ತು, ದೂರ ಆಗ್ತದ. 144 ಇಂಟು 4 ಮಾಡಿ ನೋಡ್ತೀನ, 4 ಇಂಟು 4 4 4 16 4 4 16 ಒಂದು ಕೈಲ 17 4 1 4 1 576 ಆಗ್ತದ. ಸೊ ಅದಕ್ಕಿಂತ ಸ್ವಲ್ಪ ದೂರ ತೋನು 145 ಮಾಡಿ ನೋಡೋನು. 5 5 25 5 4 20 1 2 22 5 1 5 ಇದೊಂದು 2 ಕೂಡಿದ್ರೆ 725 725 ದೊಡ್ಡದಾಗ್ತದ. ಸೊ ಅದಕ್ಕಿಂತ ಸಣ್ಣದು ಯಾವ್ದ್ರಿ, 4 ಇಟ್ಕೊಂಡ್ರೆ ಬರ್ತದ. 14 ಇಂಟು 4 144 4 576 ಕಳೀರಿ. 700ದಾಗ 6 ಹೋದ್ರೆ 1, 10ದಾಗ 7 ಕಡ್ದೊಂದು ಕೈಲ ತಗೊಂಡು 10ದಾಗ 7 3 ಇಲ್ಲೊಂದು ತಗೋರ್ ಕೈಲ 7ದಾಗ 6 ಹೋದ್ರೆ 1 131 ಉಳಿತು. ಇಷ್ಟೊತ್ತನ ನಾ ಮಾಡಿದ ಲೆಕ್ಕದೊಳಗೆ ಏನ್ ಬರಾತಿದ್ದು ರೀ, ಇಷ್ಟು ಏನ್ ಬಂದಿದ್ದು, ಶೇಷ 0 ಬಂದಿದ್ದು, ಅದು ಪೂರ್ಣವರ್ಗ. ಸೊ ಇದು ಶೇಷ ಸರ್ 0 ಬಂದಿಲ್ಲ, ಇದು ಪೂರ್ಣವರ್ಗ ಹೌದು ಅಲ್ಲೋ? ಅಲ್ರಿ, ಆಬ್ವಿಯಸ್ಲಿ ಅಲ್ಲ. ಶೇಷ 0 ಬಂದ್ರೆ ಪೂರ್ಣವರ್ಗ. ನಿನ್ನೆ ಅವಿಭಾಜ್ಯ ಅಪವರ್ತನ ವಿಧಾನ ಒಳಗೆ ನಿಮಗ್ ನಾನು ಶೇಷ ಈಗ ನಮಗ್ 0 ಬಂದಿಲ್ಲ, 131 ಬಂದದ. ಸೊ ಸರ್ ಇದು ಪೂರ್ಣವರ್ಗ ಅಲ್ಲ ಅಂದ್ರೆ ಈಗ ಹೆಂಗ್ ಮಾಡುತ್ತೆ, ಈಗ ಕೇಳ್ತ ನಿಮ್ಮ ಕ್ವಶನ್. 5607 ಒಂದು ಪೂರ್ಣವರ್ಗವಾಗಲು ಯಾವ ಸಂಖ್ಯೆಯನ್ನು ಕಳೆಯಬೇಕು ಅಂತ ಕೇಳ್ತಾನೆ. 5 ನೋಡ್ರಿ, ಇಲ್ಲಿ ಏನ್ ಶೇಷ ಬಂದಿರ್ತದ ಅದನ್ನ 5607 ಒಳಗ ಕಳೀರಿ. 7ದ 1 ಹೋದ್ರೆ 6, 10ದ 3 ಹೋದ್ರೆ 7,
ಕೈಲ 1 6 2 4 5 5476 ಇದೊಂದು ಪೂರ್ಣ ವರ್ಗ. ಬೇಕಾದ್ರೆ ಕರ್ತವ್ರದ್ದು ನೋಡ್ರಿ, ಅವಿಭಾಜ್ಯ ಅಪವರ್ತನದಿಂದ ಮಾಡಿ ನೋಡ್ರಿ. 5476. 5607 ಒಂದು ಪೂರ್ಣ ವರ್ಗವಾಗಲು ಯಾವ ಸಂಖ್ಯೆಯನ್ನು ಕಳೆಯಬೇಕು? ಇವು ಸಂಖ್ಯೆಯನ್ನು ಕಳಿಬೇಕ್ರಿ ಬಂದಿದ್ದ ಶೇಷನ್ನ. ಗೊತ್ತಾಗತ್ತದ ಅನ್ಕೊಂತೀನಿ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ವರ್ಗಮೂಲ ಕ್ವಶನ್ ಕೇಳ್ತಾನ್ರಿ. ಇವತ್ತಿಗೆ ಈ ಅಧ್ಯಾಯ ಮುಗಿತು, ವರ್ಗ ಮತ್ತು ವರ್ಗಮೂಲಗಳು. ನೋಡ್ರಿ ವಿದ್ಯಾರ್ಥಿಗಳೇ, ನಾನೀಗ ಫಸ್ಟಿಗೆ ಇದು ಇಷ್ಟು ಈಸಿ ಟಾಪಿಕ್ ತೊಗೊಂಡಿದ್ದ ಇಷ್ಟೇ ಕಾರಣ. ಆಲ್ಮೋಸ್ಟ್ ಎಲ್ಲ ಹುಡುಗರು ಸ್ವಲ್ಪ ರೀಚ್ ಆದ್ಮ್ಯಾಗ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಹಿಸ್ಟ್ರಿ ಇಷ್ಟು ಸಬ್ಜೆಕ್ಟ್ ಟೀಚ್ ಮಾಡ್ಬೇಕಂತ ಅನ್ಕೊಂಡಿವಿ ಈ ಚಾನಲ್ ಒಳಗ. ಸೊ ಆದಷ್ಟು ಬೇಗ ಎಲ್ರು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾವು ನಾಳೆಯಿಂದ ಹೊಸ ಸಿಲೆಬಸ್ ಸ್ಟಾರ್ಟ್ ಮಾಡತ್ತೀವಿ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ PC ಆಗಲಿ, PSI ಆಗಲಿ, HSTR ಆಗಲಿ, GPSTR ಆಗಲಿ, ಆಲ್ಮೋಸ್ಟ್ PC PSI ಎಲ್ಲರೂ ಒಳ್ಳೆ ಆಥರ್ಸ್ಗಳು ಬುಕ್ ಬರ್ದಿರ್ತಾರ. ಅವ್ಕೂರ್ನು ರೆಫರೆನ್ಸ್ ಮಾಡ್ಕೊಡ್ರಿ. ನಾವು ಹೇಳೋ ಕ್ಲಾಸು ಕೇಳ್ರಿ. ಬರ್ತಕ್ಕಂಥ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇವೇ ಕ್ವಶನ್ಸ್ ಬರ್ತಾವ ಅಂತ ಹೇಳಕ್ಕಾಗಲ್ರಿ ವಿದ್ಯಾರ್ಥಿಗಳೇ. ಸೊ ಈಗ ಸದ್ಯದಲ್ಲಿ ಇನ್ನೇನು 10,000 ಕಾಲ್ಫಾರ್ಮ್ ಆಗೋದು HSTR, GPSTR. ಸೊ ಎಲ್ಲಾ ಹುದ್ದೆಗಳಿಗೆ ಹೆಲ್ಪ್ ಆಗಂಗ, ಮತ್ತೆ 8ನೇ ತರಗತಿ 9ನೇ ತರಗತಿ ಮತ್ತೆ SSLC ವಿದ್ಯಾರ್ಥಿಗಳಿಗೆ ಅವರಿಗೂ ಹೆಲ್ಪ್ ಆಗಂಗ ಅವ್ರ ಪಾಠಗಳನ್ನೆಲ್ಲಾ ಮುಗಿಸ್ಕೊಡ್ತೀವಿ. ಬಟ್ ಟೋಟಲ್ ಆಗಿ ಗಣಿತ ಒಳಗೆ ಎಷ್ಟು ಸಬ್ಜೆಕ್ಟ್ ಬರ್ತಾವ 6 ರಿಂದ 12 ತನಕ ಎಲ್ಲಾ ಸಬ್ಜೆಕ್ಟ್ಗಳನ್ನ ಹೇಳ್ಕೊಂತ ಹೋಗ್ತೀವಿ. ನಾಳೆಯಿಂದ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋನು. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ಅಧ್ಯಾಯ ಮುಗೀತು. ಒಬ್ರು ರವಿ ಡಿ ಚಂದ್ರನವರ ಒಂದ್ ಮಾತು ಹೇಳ್ಯಾರ್ರಿ, ಬಡವನಾಗಿ ಹುಟ್ಟು ತಪ್ಪಲ್ಲ ಅಂತಾರೆ ಅವ್ರು ಹೇಳಿದ್ದು. ನಾನು ನಿನ್ನೆ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ನೋಡಿದೆ. ಬಡವರಾಗಿ ಹುಟ್ಟುದು ತಪ್ಪಲ್ಲ ಅಂತ, ಬಡವರಾಗಿ ಸಾಯುವುದೈತೆ ಬಹಳ ದೊಡ್ಡ ತಪ್ಪು ಅಂತಾರೆ. ಸೊ ಎಲ್ಲಾರು ಇದು ಈ ಇಷ್ಟೇ ವಿಧಾನಗಳಲ್ರಿ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಧಾರವಾಡ ಪಾವಟೆನಗರ ಹೆಸರು ಕೇಳಿರ್ಬೇಕು ನೀವು, ಯೂನಿವರ್ಸಿಟಿ ಕಡೆ. ಆ ಪಾವಟೆನಗರ ಅನ್ನೋರು, ಆ ಪಾವಟೆನಗರ ಅಂತ ಹೆಸರು ಬಂದಿದ್ದು ಒಂದು ಸ್ಟೋರಿ ಐತಿ. ಆ ಸ್ಟೋರಿ ಹೇಳ್ತೀನಿ ನಿಮಗೆ. ಧಾರವಾಡ ಅವರು ಒಂದು ಯೂನಿವರ್ಸಿಟಿ ಒಳಗೆ ಓದ್ತಿದ್ರು ಪಾವಟೆ ಸರ್ ಅವರು. ಓದುವಾಗ ಅವರು ಡಿಗ್ರಿ ಒಳಗಿದ್ದಾಗ ಒಂದು ಲೆಕ್ಕನ ಶಾರ್ಟ್ಕಟ್ ಮೆಥಡ್ಲಿ ಇಲ್ರಿ 8 ಮೆಥಡ್ಗಳನ್ನ ಬಿಡಿಸಿಟ್ಟಿದ್ರಂತ್ರಿ ಅವ್ರು ಡಿಗ್ರಿ ಎಕ್ಸಾಮ್ಸ್ ಒಳಗೆ. ಸೊ ವ್ಯಾಲ್ಯೂಟರ್ ಎಕ್ಸಾಮ್ ಚೆಕ್ ಮಾಡಿ ನಾವು ನೋಡಿ ಗಾಬರಾಗಿದ್ದ ಅಂತ. ಎಂಥ ವಿದ್ಯಾರ್ಥಿ ಯಾರು ಒಂದೇ ಲೆಕ್ಕನೇ 8 ಸಲ ಬಿಡಿಸ್ಯಾನಲ್ಲ, ಒಂದೇ ಲೆಕ್ಕ 8 ಮೆಥಡ್ ಒಳಗೆ. ನಾವು 80 ಮಾರ್ಕ್ಸಿಂದ ಒಂದು ಕ್ವಶನ್ ಪೇಪರ್ ಬಿಡ್ಸಾಕೆ 3 ತಾಸು ಟೈಮ್ ತಗೋತೀವಿ. ಅವ್ರ ಸರ್ 3 ತಾಸು ಟೈಮ್ ಒಳಗ 8 ಸಲ ಪೇಪರ್ ಬರ್ದಂಗ ಅವ್ರು 8 ಮೆಥಡ್ಗಳು ಹಾಕಿ ಎಲ್ಲ ಒಂದೇ ಲೆಕ್ಕ ಅಲ್ರಿ, ಎಲ್ಲಾ ಲೆಕ್ಕಕ್ಕೂ 8 ಮೆಥಡ್ ಹಾಕಿದ್ರಂತ. ಸೊ ಹಂಗ ಅವ್ರು ಪ್ರಾಕ್ಟೀಸ್ ಮಾಡಿದ್ದರಿ. ಹಂಗ ಪ್ರಾಕ್ಟೀಸ್ ಮಾಡಿ 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 ಗಣಿತ ಬಂದಿರ್ತದ. ಅಷ್ಟು ಈಸಿಯಾಗಿ ಯಾವುದೂ ಬರಲ್ಲ. ಇದೇ ಸಬ್ಜೆಕ್ಟ್ ಕಠಿಣ, ಅದೇ ಸಬ್ಜೆಕ್ಟ್ ಕಠಿಣ ಅಲ್ಲ. ಯಾವ ಸಬ್ಜೆಕ್ಟು ಕಠಿಣ ಅಲ್ಲ ನೀವು ಕಲಿಯಾಕ ಕುಂತ್ರೆ. ಬಟ್ ಕಲೀರಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಒಳಗೆ ಒಂದು ಕಮೆಂಟ್ ಹಾಕಿರಿ, ಹೇಳ್ತೀವಿ ಅಂತ. ನೆಕ್ಸ್ಟ್ ವಿಡಿಯೋದಾಗ ಆ ಕಮೆಂಟ್ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀವಿ, ಹೇಳ್ತೀವಿ. ಸೊ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಆದಷ್ಟು ಜಲ್ದಿ ಎಲ್ಲಾರ್ಗಿ ಸ್ವಲ್ಪ ಚಾನೆಲ್ ಬಗ್ಗೆ ಹೇಳ್ರಿ, ಯೂಸ್ ತಕೊಳ್ರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಯಾವ ಸಿಲೆಬಸ್ ಬಗ್ಗೆ ಹೇಳಬೇಕು, ಗಣಿತ ಒಳಗೆ ಎಷ್ಟು ಸಿಲೆಬಸ್ ಬರ್ತದೆ ಎಲ್ಲಾ ಸಿಲೆಬಸ್ ಅನ್ನ ನಿಮಗೆ PDF ಮುಖಾಂತರ ಕೂಡ ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡೋನು, ನೆಕ್ಸ್ಟ್ ಕ್ಲಾಸ್ ಒಳಗ ಹೊಸ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳು.